ಇವತ್ತು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಸಬ್ಜೆಕ್ಟ್ನಲ್ಲಿ ಎಸೆನ್ಷಿಯಲ್ ಡಿಜಿಟಲ್ ಸ್ಕಿಲ್ಸ್ ಈ ಮಾಡ್ಯೂಲ್ನಲ್ಲಿ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಪಾರ್ಟ್ 2 ಕಂಪ್ಯೂಟರ್ನ ಮೂಲಭೂತ ಅಂಶಗಳು ಭಾಗ 2 ಈ ಲೆಸನ್ ಸ್ಟಾರ್ಟ್ ಮಾಡಬೇಕು. ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಪಾರ್ಟ್ 1 ಇದರಲ್ಲಿ ನಾವು ಇನ್ಪುಟ್ ಯೂನಿಟ್, ಪ್ರೊಸೆಸಿಂಗ್ ಯೂನಿಟ್, ಔಟ್ಪುಟ್ ಯೂನಿಟ್ ಅಂದರೆ ಏನು ತಿಳ್ಕೊಂಡಿದ್ವಿ. ಮತ್ತು ಇನ್ಪುಟ್ ಡಿವೈಸಸ್ ಯಾವುವು, ಔಟ್ಪುಟ್ ಡಿವೈಸಸ್ ಯಾವ್ಯಾವಿವೆ ಅದನ್ನು ಕಲ್ತ್ಕೊಂಡಿದ್ದೀವಿ. ಈಗ ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಪಾರ್ಟ್ 2 ಇದರಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸಸ್ ಪಾರ್ಟ್ಸ್ ಏನೇನು ಕೆಲಸ ಮಾಡ್ತದೆ ಅದನ್ನು ಕಲ್ತ್ಕೋಬೇಕು. ಎಕ್ಸಾಂಪಲ್, ಈಗ ಮೌಸ್ ಇದೆ, ಇದರಲ್ಲಿ ಲೆಫ್ಟ್ ಕ್ಲಿಕ್ ಯಾವುದು, ರೈಟ್ ಕ್ಲಿಕ್ ಯಾವುದು, ಸ್ಕ್ರೋಲ್ ವೀಲ್ ಯಾವುದು, ಏನು ಕೆಲಸ ಮಾಡ್ತದೆ, ಈ ಥರ ಎಲ್ಲ ಡಿವೈಸಿಂದ ಫಂಕ್ಷನ್ಸ್ ಕ್ವೆಸ್ಟ್ ಆ್ಯಪ್ ಮುಖಾಂತರ ಕಲ್ಬೋದು. Basics of Computers Part 2. Click on Begin Lesson to start. ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಪಾರ್ಟ್ 2 ಕಂಪ್ಯೂಟರ್ಗಳ ಮೂಲಭೂತ ಅಂಶಗಳು ಭಾಗ 2. ಈ ಪಾಠ ಕಲಿಯಲು ನಿಮಗೆ ಸ್ವಾಗತ. ಪ್ರಾರಂಭಿಸಲು Hello learners, welcome to the lesson Basics of Computers Part 2. Click on Begin Lesson to start. ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಪಾರ್ಟ್ 2 ಕಂಪ್ಯೂಟರ್ಗಳ ಮೂಲಭೂತ ಅಂಶಗಳು ಭಾಗ 2. ಈ ಪಾಠ ಕಲಿಯಲು ನಿಮಗೆ ಸ್ವಾಗತ. ಪ್ರಾರಂಭಿಸಲು ಬಿಗಿನ್ ಲೆಸನ್ ಆಯ್ಕೆ ಮಾಡುವುದು. In this lesson we will learn the functions of different parts of a computer. In this lesson we will learn. ಈ ಪಾಠದಲ್ಲಿ ನಾವು ಕಲಿಯುವುದು ದ ಫಂಕ್ಷನ್ಸ್ ಆಫ್ ಡಿಫರೆಂಟ್ ಪಾರ್ಟ್ಸ್ ಆಫ್ ಅ ಕಂಪ್ಯೂಟರ್. ಕಂಪ್ಯೂಟರ್ನ ವಿವಿಧ ಭಾಗಗಳ ಕಾರ್ಯಗಳು. ಅದಕ್ಕಾಗಿ ಮುಂದಿನ ಪುಟ ಓದುವುದು. Do you know which of the following devices can be called a computer? Select all the correct options. Do you know which of these devices can be called a computer? Select all the correct options. ಇವುಗಳಲ್ಲಿ ಯಾವ ಸಾಧನಗಳನ್ನು ಕಂಪ್ಯೂಟರ್ ಎಂದು ಕರೆಯುತ್ತೇವೆ ನಿಮಗೆ ತಿಳಿದಿದೆಯೇ? ಹಾಗಾದರೆ ಸರಿಯಾದ ಎಲ್ಲ ಆಯ್ಕೆಗಳನ್ನು ಗುರುತಿಸುವುದು. ಟ್ಯಾಬ್ಲೆಟ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ಮತ್ತು ಮೊಬೈಲ್. ಈಗ ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು ಮತ್ತು ಪ್ರತಿಕ್ರಿಯೆ ನೋಡುವುದು. Oh, you are partially correct. Any device that accepts input, processes data, and provides an output to the user is a computer. ಯು ಆರ್ ಪಾರ್ಷಿಯಲಿ ಕರೆಕ್ಟ್ ಅಂದರೆ ಉತ್ತರ ಭಾಗಶಃ ಸರಿಯಾಗಿದೆ. ಎನಿ ಡಿವೈಸ್ ದ್ಯಾಟ್ accepts input, processes data and provides an output to the user is a computer. ಕಂಪ್ಯೂಟರ್ ಇದಕ್ಕೆ ಸರಿಯಾದ ವಾಕ್ಯ. ಇನ್ಪುಟ್ಟನ್ನು ಸ್ವೀಕರಿಸುವ, ಪ್ರಕ್ರಿಯೆಗೊಳಿಸುವ ಮತ್ತು ಬಳಕೆದಾರರಿಗೆ ಔಟ್ಪುಟ್ ಒದಗಿಸುವ ಯಾವುದೇ ಸಾಧನವು ಕಂಪ್ಯೂಟರ್ ಆಗಿದೆ. ಈಗ ಸರಿಯಾದ ಉತ್ತರ ನೋಡುವುದು. ಸರಿಯಾದ ಉತ್ತರ ಈ ಎಲ್ಲ ಸಾಧನಗಳು, ಏಕೆಂದರೆ ಈ ಎಲ್ಲ ಸಾಧನಗಳು ಇನ್ಪುಟ್ಟನ್ನು ಸ್ವೀಕರಿಸುವ, ಪ್ರಕ್ರಿಯೆಗೊಳಿಸುವ ಮತ್ತು ಬಳಕೆದಾರರಿಗೆ ಔಟ್ಪುಟ್ ಒದಗಿಸುವ ಸಾಧನಗಳಾಗಿವೆ. ಮುಂದಿನ ಪುಟ ಓದುವುದು. Computers come in many shapes and sizes. ಕಂಪ್ಯೂಟರ್ಸ್ ಕಮ್ ಇನ್ ಮೆನಿ ಶೇಪ್ಸ್ ಆ್ಯಂಡ್ ಸೈಜಸ್ ಅಂದರೆ ಕಂಪ್ಯೂಟರ್ಗಳು ಈ ಚಿತ್ರಗಳಲ್ಲಿ ತೋರಿಸಿದಂತೆ ಬಹಳ ಆಕಾರ ಮತ್ತು ಗಾತ್ರಗಳಲ್ಲಿ ಲಭ್ಯ ಇರುತ್ತವೆ. ಉದಾಹರಣೆಗೆ ಡೆಸ್ಕ್ಟಾಪ್, ಲ್ಯಾಪ್ಟಾಪ್, ನೋಟ್ಬುಕ್, ಹೈಬ್ರಿಡ್ ಲ್ಯಾಪ್ಟಾಪ್, ಟ್ಯಾಬ್ಲೆಟ್, ಸ್ಮಾರ್ಟ್ಫೋನ್ ಇತ್ಯಾದಿ. ಈಗ ಮುಂದಿನ ಪುಟದಲ್ಲಿ
ಟೈಪ್ಸ್ ಆಫ್ ಕಂಪ್ಯೂಟರ್ ಅಂದರೆ ಕಂಪ್ಯೂಟರಿನ ವಿಧಗಳನ್ನು ತಿಳಿದುಕೊಳ್ಳುವುದು. There are two common types of computers: desktop, laptop. Click on each image to know more. ದೇರ್ ಆರ್ ಟೂ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಅಂದರೆ ಕಂಪ್ಯೂಟರ್ಗಳಲ್ಲಿ ಎರಡು ಸಾಮಾನ್ಯ ವಿಧಗಳು, ಡೆಸ್ಕ್ಟಾಪ್ ಮತ್ತು ಲ್ಯಾಪ್ಟಾಪ್. ಇದರಲ್ಲಿ ಪ್ರತಿಯೊಂದನ್ನು ಆಯ್ಕೆ ಮಾಡಿ ವಿವರವಾಗಿ ತಿಳಿದುಕೊಳ್ಳುವುದು. ಮೊದಲನೆಯದಾಗಿ ಡೆಸ್ಕ್ಟಾಪ್ ಕಂಪ್ಯೂಟರ್ ಆಯ್ಕೆ ಮಾಡುವುದು. A desktop is a computer where all the different parts are separately connected to the power and placed together on a desk. Desktop computer. A desktop computer is a computer where all the different parts are separately connected to the power and placed together on desk. ಅಂದರೆ ಡೆಸ್ಕ್ಟಾಪ್ ಇದು ಕಂಪ್ಯೂಟರ್ ಆಗಿದ್ದು ಅಲ್ಲಿ ಎಲ್ಲ ವಿಭಿನ್ನ ಭಾಗಗಳನ್ನು ಪ್ರತ್ಯೇಕವಾಗಿ ವಿದ್ಯುತ್ತಿಗೆ ಸಂಪರ್ಕಿಸಲಾಗಿದೆ ಮತ್ತು ಮೇಜಿನ ಮೇಲೆ ಒಟ್ಟಿಗೆ ಇಡಲಾಗಿದೆ. ಈಗ ಲ್ಯಾಪ್ಟಾಪ್ ಆಯ್ಕೆ ಮಾಡುವುದು. A laptop is a computer that can be carried around and used without a power source for some time. ಲ್ಯಾಪ್ಟಾಪ್ ಇದು ಕಂಪ್ಯೂಟರ್ ಆಗಿದೆ. ಇದನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗಬಹುದು ಮತ್ತು ಸ್ವಲ್ಪ ಸಮಯ ವಿದ್ಯುತ್ ಇಲ್ಲದೆ ಬಳಸಬಹುದು. ಈಗ ಮುಂದಿನ ಪುಟ ಓದುವುದು. Complete the computer setup by placing the correct devices in each box. Keyboard, mouse, printer, speaker, monitor, CPU. Complete the computer setup by placing the correct devices in each box. ಅಂದರೆ ಕಂಪ್ಯೂಟರ್ನ ಭಾಗಗಳನ್ನು ಸರಿಯಾದ ಬಾಕ್ಸ್ನಲ್ಲಿ ಹೊಂದಿಸುವುದರ ಮೂಲಕ ಕಂಪ್ಯೂಟರ್ ವ್ಯವಸ್ಥೆಯನ್ನು ಪೂರ್ಣಗೊಳಿಸುವುದು. CPU, ಮಾನಿಟರ್, ಸ್ಪೀಕರ್, ಪ್ರಿಂಟರ್, ಮೌಸ್, ಕೀಬೋರ್ಡ್ ಆಯ್ಕೆಗಳನ್ನು ಸಲ್ಲಿಸುವುದು. Well done. Now let's learn about the function of these devices. ಸರಿಯಾಗಿ ಕೆಲಸ ಮಾಡಿದಿರಿ. ಈಗ ಈ ಸಾಧನಗಳ ಕಾರ್ಯಗಳನ್ನು ತಿಳಿದುಕೊಳ್ಳುವುದು. ಅದಕ್ಕಾಗಿ ಮುಂದಿನ ಪುಟ ಓದುವುದು. Let's learn about the different parts of a desktop computer. Click on each to know more. ಪಾರ್ಟ್ಸ್ ಆಫ್ ಅ ಡೆಸ್ಕ್ಟಾಪ್. ಡೆಸ್ಕ್ಟಾಪ್ ಕಂಪ್ಯೂಟರ್ನ ಭಾಗಗಳು. ಇವುಗಳಲ್ಲಿ ಪ್ರತಿಯೊಂದನ್ನು ಆಯ್ಕೆ ಮಾಡಿ ವಿವರವಾಗಿ ತಿಳಿದುಕೊಳ್ಳುವುದು. ಈಗ 1 ನಂಬರ್ ಆಯ್ಕೆ ಮಾಡುವುದು. Central Processing Unit, CPU. The CPU is the brain of the computer. It understands your instructions correctly and completes the tasks that you ask it to do. Central Processing Unit, CPU. The CPU is the brain of the computer. CPU ಕಂಪ್ಯೂಟರ್ನ ಮೆದುಳು. It understands your instructions correctly and completes the task that you ask it to do. ಇದು ನಿಮ್ಮ ಸೂಚನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತದೆ ಮತ್ತು ನೀವು ಹೇಳಿರುವ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತದೆ. ಈಗ ಕಂಪ್ಯೂಟರ್ನ ಎರಡನೆಯ ಭಾಗ ಮೌಸ್ ಆಯ್ಕೆ ಮಾಡಿಕೊಳ್ಳುವುದು. A mouse is used as a pointing device to select different options displayed on the monitor. When you move the mouse on a flat surface, the on-screen pointer or cursor moves on the computer screen. A mouse is used as a pointing device to select different options displayed on the monitor. ಮೌಸ್ ಇದು ಮಾನಿಟರ್ನಲ್ಲಿ ಕಾಣಿಸುವ ವಿವಿಧ ಆಯ್ಕೆಗಳನ್ನು ಆಯ್ದುಕೊಳ್ಳಲು ಮತ್ತು ತೋರಿಸಲು ಒಂದು ಸಾಧನ. When you move the mouse on a flat surface,
The on-screen pointer or cursor moves on the computer screen. ನೀವು ಮೌಸ್ ಇದನ್ನು ಸಮತಟ್ಟಾದ ಮೇಲ್ಮೈ ಮೇಲೆ ಚಲಿಸಿದಾಗ ಪಾಯಿಂಟರ್ ಅಥವಾ ತೋರಿಸುವ ಕಡ್ಡಿ ಕಂಪ್ಯೂಟರ್ ಪರದೆಯ ಮೇಲೆ ಚಲಿಸುತ್ತದೆ. Left mouse button. It is used to click, select and drag objects on the screen. Left mouse button. It is used to click, select and drag objects on the screen. ಎಡಗಡೆ ಮೌಸ್ ಬಟನ್. ಇದನ್ನು ಮಾನಿಟರ್ ಪರದೆಯ ಮೇಲೆ ಇರುವ ವಸ್ತುಗಳನ್ನು ಆಯ್ದುಕೊಳ್ಳಲು ಮತ್ತು ಸೆಳೆಯಲು ಉಪಯೋಗಿಸುವುದು. Right mouse button. It is used to display additional information or properties of the selected object on screen. Right mouse button. It is used to display additional information or properties of the selected object on screen. ಅಂದರೆ ಬಲಗಡೆ ಮೌಸ್ ಬಟನ್ ಇದನ್ನು ಮಾನಿಟರ್ ಪರದೆಯ ಮೇಲಿನ ವಸ್ತುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ಗುಣಧರ್ಮಗಳನ್ನು ತೋರಿಸಲು ಉಪಯೋಗಿಸುವುದು. Scroll wheel. It is used to move or scroll up and down the pages. Scroll wheel. It is used to move or scroll up and down the pages. ಸುತ್ತುವ ಗಾಲಿ ಇದನ್ನು ಪುಟಗಳ ಮೇಲೆ ಮತ್ತು ಕೆಳಗೆ ಚಲಿಸಲು ಉಪಯೋಗಿಸುವುದು. ಈಗ ಕಂಪ್ಯೂಟರ್ನ ಮೂರನೇ ಭಾಗ ಕೀಬೋರ್ಡ್ ಆಯ್ಕೆ ಮಾಡುವುದು. Keyboard allows a user to input letters, numbers and other symbols into a computer. It uses a series of buttons or keys to input data. The keys for letters, numbers and special symbols are called alphanumeric keys. And the arrow keys, home, end, page up, page down, delete and insert are called navigation keys. Click on Use keyboard to learn about the functions of some keys. ಕೆಂಪು ಆಯತದಲ್ಲಿ ತೋರಿಸಿದ ಬಟನ್ಗಳನ್ನು A to Z ಅಕ್ಷರಗಳನ್ನು 0 to 9 ಸಂಖ್ಯೆಗಳನ್ನು ಮತ್ತು ವಿಶೇಷ ಚಿಹ್ನೆಗಳನ್ನು ಟೈಪ್ ಮಾಡಲು ಉಪಯೋಗಿಸುತ್ತಾರೆ. ಇವುಗಳನ್ನು ಆಲ್ಫಾ ನ್ಯೂಮರಿಕ್ ಕೀಸ್ ಎಂದು ಕರೆಯುತ್ತಾರೆ. ಈ ಕೆಂಪು ಆಯತದಲ್ಲಿ ತೋರಿಸಿದ ಎರೋ ಕೀಗಳು ಮತ್ತು ಹೋಮ್, ಎಂಡ್, ಪೇಜ್ ಅಪ್, ಪೇಜ್ ಡೌನ್, ಡಿಲೀಟ್, ಇನ್ಸರ್ಟ್ ಬಟನ್ಗಳನ್ನು ನ್ಯಾವಿಗೇಷನ್ ಕೀಸ್ ಎಂದು ಕರೆಯುತ್ತಾರೆ. ಯೂಸ್ ಕೀಬೋರ್ಡ್ ಆಯ್ಕೆ ಮಾಡಿ ಕೆಲವು ಕೀಗಳ ಫಂಕ್ಷನ್ಸ್ ಅಂದರೆ ಕಾರ್ಯಗಳನ್ನು ತಿಳಿದುಕೊಳ್ಳುವುದು. Click here. ಶಿಫ್ಟ್ ಆಯ್ಕೆ ಮಾಡುವುದು. Shift key. Shift lets you type an uppercase letter when used in combination with another letter. When you press Shift in combination with another key, it lets you type the symbol shown on the upper part of that key. ಶಿಫ್ಟ್ ಕೀ. ಶಿಫ್ಟ್ ಕೀ ಮತ್ತು ಅಕ್ಷರ ಕೀ ಒಟ್ಟಿಗೆ ಪ್ರೆಸ್ ಮಾಡಿದಾಗ ಕ್ಯಾಪಿಟಲ್ ಇಂಗ್ಲಿಷ್ ಅಕ್ಷರಗಳು ಟೈಪ್ ಆಗುತ್ತವೆ. ಅದೇ ರೀತಿ ಶಿಫ್ಟ್ ಮತ್ತು ಬೇರೆ ಕೀ ಒಟ್ಟಿಗೆ ಪ್ರೆಸ್ ಮಾಡಿದಾಗ ಮೇಲ್ಗಡೆ ಇರುವ ಚಿಹ್ನೆ ಟೈಪ್ ಆಗುತ್ತದೆ. Click here. ಕ್ಯಾಪ್ಸ್ ಲಾಕ್ ಆಯ್ಕೆ ಮಾಡುವುದು. Caps lock. Pressing caps lock once allows you to type all letters in uppercase. When you press caps lock again, this function is turned off. ಕ್ಯಾಪ್ಸ್ ಲಾಕ್ ಕೀ. ಕ್ಯಾಪ್ಸ್ ಲಾಕ್ ಕೀ ಒಮ್ಮೆ ಒತ್ತಿದಾಗ ಕ್ಯಾಪಿಟಲ್ ಅಕ್ಷರಗಳು ಟೈಪ್ ಆಗುತ್ತವೆ. ಮತ್ತೊಮ್ಮೆ ಒತ್ತುವುದರಿಂದ ತನ್ನ ಕಾರ್ಯವನ್ನು ನಿಲ್ಲಿಸುತ್ತದೆ. Click here. ಸ್ಪೇಸ್ ಬಾರ್ ಆಯ್ಕೆ ಮಾಡುವುದು. Space bar. Pressing space bar key allows you to enter space between two words when typing. ಸ್ಪೇಸ್ ಬಾರ್. ಟೈಪ್ ಮಾಡುವಾಗ ಎರಡು ಶಬ್ದಗಳ ನಡುವೆ ಅಂತರ ಕಾಯಲು ಸ್ಪೇಸ್ ಬಾರ್ ಕೀ ಪ್ರೆಸ್ ಮಾಡುವುದು. Click here. ಈಗ ಎಂಟರ್ ಆಯ್ಕೆ ಮಾಡುವುದು. Enter.
It allows the cursor to be moved to the beginning of the next line. ಎಂಟರ್ ಕೀ. ಟೈಪ್ ಮಾಡುವಾಗ ಒಂದು ಲೈನ್ ಮುಗಿದ ನಂತರ ಮುಂದಿನ ಲೈನ್ ಅಂದರೆ ಸಾಲನ್ನು ಟೈಪ್ ಮಾಡಲು ಅದರ ಪ್ರಾರಂಭಕ್ಕೆ ಹೋಗಲು ಎಂಟರ್ ಕೀ ಪ್ರೆಸ್ ಮಾಡುವುದು. Click here. ಬ್ಯಾಕ್ ಸ್ಪೇಸ್ ಕೀ ಆಯ್ಕೆ ಮಾಡುವುದು. Backspace key. It deletes the character before the cursor or the selected text chosen. ಬ್ಯಾಕ್ ಸ್ಪೇಸ್ ಕೀ. ಇದು ಕರ್ಸರ್ ಅಂದರೆ ತೋರಿಸುವ ಕಡ್ಡಿಯ ಮೊದಲು ಇರುವ ಅಕ್ಷರವನ್ನು ಮತ್ತು ನಾವು ಆಯ್ಕೆ ಮಾಡಿದ ಯಾವುದೇ ಬರಹವನ್ನು ಡಿಲೀಟ್ ಮಾಡುತ್ತದೆ. ಈಗ ಪಾರ್ಟ್ಸ್ ಆಫ್ ಅ ಡೆಸ್ಕ್ಟಾಪ್ ನಂಬರ್ 4 ಆಯ್ಕೆ ಮಾಡುವುದು. Speakers output the sound generated by the computer. They play the sound of audio files, videos, and online meetings. ಸ್ಪೀಕರ್ಗಳು ಕಂಪ್ಯೂಟರ್ನಿಂದ ಉತ್ಪತ್ತಿಯಾಗುವ ಧ್ವನಿಗಳನ್ನು ಔಟ್ಪುಟ್ ಮಾಡುತ್ತವೆ. ಸ್ಪೀಕರ್ಗಳು ಆಡಿಯೋ, ವಿಡಿಯೋ ಮತ್ತು ಆನ್ಲೈನ್ ಮೀಟಿಂಗ್ಗಳ ಧ್ವನಿಗಳನ್ನು ಪ್ಲೇ ಮಾಡುತ್ತವೆ. ಈಗ ಪಾರ್ಟ್ಸ್ ಆಫ್ ಅ ಡೆಸ್ಕ್ಟಾಪ್ ನಂಬರ್ 5 ಆಯ್ಕೆ ಮಾಡುವುದು. Monitor is an output device. It displays the information as video, pictures, or text on the screen. ಮಾನಿಟರ್ ಇದು ಔಟ್ಪುಟ್ ಸಾಧನವಾಗಿದೆ. ಇದು ಮಾಹಿತಿ, ವಿಡಿಯೋ, ಚಿತ್ರ ಮತ್ತು ಪಠ್ಯಗಳನ್ನು ಪರದೆಯ ಮೇಲೆ ಪ್ರದರ್ಶಿಸುತ್ತದೆ. ಈಗ ಪಾರ್ಟ್ಸ್ ಆಫ್ ಅ ಡೆಸ್ಕ್ಟಾಪ್ ನಂಬರ್ 6 ಆಯ್ಕೆ ಮಾಡುವುದು. Web camera. It is used to take videos and pictures in the computer. ವೆಬ್ ಕ್ಯಾಮೆರಾ ಇದು ವಿಡಿಯೋ ಮತ್ತು ಚಿತ್ರಗಳನ್ನು ಕಂಪ್ಯೂಟರ್ನಲ್ಲಿ ಸೆರೆ ಹಿಡಿಯುತ್ತದೆ. ಮುಂದಿನ ಪುಟದಲ್ಲಿ ಪಾರ್ಟ್ಸ್ ಆಫ್ ಅ ಲ್ಯಾಪ್ಟಾಪ್ ಕಲಿಯುವುದು. Click on each number to know the different parts of a laptop. Parts of a laptop. Parts of a laptop number 1. Monitor or screen. Monitor or screen. Monitor ಅಥವಾ screen. Parts of a laptop number 2. Touchpad. Touchpad. Parts of a laptop number 3. Keyboard. Keyboard. Parts of a laptop number 4. Web camera. Web camera. ಮುಂದಿನ ಪುಟ ಓದುವುದು. Pause and think. Does the laptop have a CPU? If yes, where can you find the CPU in a laptop? Which part of the laptop performs the functions of the mouse? You can search on Google and find out the answers. ಪಾಸ್ ಆ್ಯಂಡ್ ಥಿಂಕ್. ಸ್ವಲ್ಪ ವಿರಾಮ ತೆಗೆದುಕೊಳ್ಳಿ ಮತ್ತು ವಿಚಾರಿಸಿ. ಡಸ್ ದ ಲ್ಯಾಪ್ಟಾಪ್ ಹ್ಯಾವ್ ಅ CPU? ಲ್ಯಾಪ್ಟಾಪ್ನಲ್ಲಿ CPU ಇದೆಯೇ? ಇಫ್ ಎಸ್, ವೇರ್ ಕ್ಯಾನ್ ಯು ಫೈಂಡ್ ದ CPU ಇನ್ ಅ ಲ್ಯಾಪ್ಟಾಪ್? ಹೌದು ಎಂದಾದರೆ ಲ್ಯಾಪ್ಟಾಪ್ನಲ್ಲಿ CPU ಅನ್ನು ನೀವು ಎಲ್ಲಿ ಕಂಡುಹಿಡಿಯಬಹುದು? ವಿಚ್ ಪಾರ್ಟ್ ಆಫ್ ಅ ಲ್ಯಾಪ್ಟಾಪ್ ಪರ್ಫಾರ್ಮ್ಸ್ ದ ಫಂಕ್ಷನ್ ಆಫ್ ಅ ಮೌಸ್? ಲ್ಯಾಪ್ಟಾಪ್ನ ಯಾವ ಭಾಗವು ಮೌಸ್ನ ಕಾರ್ಯ ನಿರ್ವಹಿಸುತ್ತದೆ? ಯು ಕ್ಯಾನ್ ಸರ್ಚ್ ಆನ್ ಗೂಗಲ್ ಆ್ಯಂಡ್ ಫೈಂಡ್ ಔಟ್ ದ ಆನ್ಸರ್ಸ್. ನೀವು ಗೂಗಲ್ನಲ್ಲಿ ಹುಡುಕಬಹುದು ಮತ್ತು ಉತ್ತರಗಳನ್ನು ಕಂಡುಹಿಡಿಯಬಹುದು. ಈಗ ಮುಂದಿನ ಪುಟ ಓದುವುದು. Based on what you learned, answer the following questions. Click on Begin button to start. ಆಕ್ಟಿವಿಟಿ ಟೈಮ್. ಚಟುವಟಿಕೆ ಸಮಯ. ಬೇಸ್ಡ್ ಆನ್ ವಾಟ್ ಯು ಲರ್ನ್ಡ್,
ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಇಲ್ಲಿಯವರೆಗೆ ನೀವು ಕಲಿತಿರುವುದರ ಆಧಾರದ ಮೇಲೆ ಮುಂದಿನ ಪ್ರಶ್ನೆಗಳನ್ನು ಉತ್ತರಿಸುವುದು. ಅದಕ್ಕಾಗಿ ಬಿಗಿನ್ ಆಯ್ಕೆ ಮಾಡುವುದು. Choose true or false. A laptop and desktop both have a keyboard. True. False. ಚೂಸ್ ಟ್ರೂ ಆರ್ ಫಾಲ್ಸ್. ಸರಿ ಅಥವಾ ತಪ್ಪು ಆಯ್ಕೆ ಮಾಡುವುದು. ಅ ಲ್ಯಾಪ್ಟಾಪ್ ಆ್ಯಂಡ್ ಡೆಸ್ಕ್ಟಾಪ್ ಬೋತ್ ಹ್ಯಾವ್ ಅ ಕೀಬೋರ್ಡ್. ಅಂದರೆ ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪ್ಗಳೆರಡೂ ಕೀಬೋರ್ಡ್ ಹೊಂದಿರುತ್ತವೆ. ಸರಿಯಾದ ಉತ್ತರ ಟ್ರೂ. ಏಕೆಂದರೆ ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪ್ ಎರಡರಲ್ಲೂ ಕೀಬೋರ್ಡ್ ಇರುತ್ತದೆ. ಟ್ರೂ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Good job. You're right. ಸರಿಯಾದ ಉತ್ತರ. ಈಗ ಮುಂದಿನ ಪ್ರಶ್ನೆ ಓದುವುದು. Identify the functions of the given devices. Drag the options and place them in the right box. Identify the functions of the given devices. Drag the options and place them in the right box. ಅಂದರೆ ಇಲ್ಲಿ ತೋರಿಸಿದ ಸಾಧನಗಳ ಕಾರ್ಯಗಳನ್ನು ಗುರುತಿಸಿ ಆಯ್ಕೆಗಳನ್ನು ಸರಿಯಾದ ಖಾಲಿ ಬಾಕ್ಸ್ನಲ್ಲಿ ಇಡುವುದು. ಮೊದಲನೆಯದು ಕೀಬೋರ್ಡ್. ಇದನ್ನು ಅಕ್ಷರ, ಸಂಖ್ಯೆ ಮತ್ತು ಚಿಹ್ನೆಗಳನ್ನು ಕಂಪ್ಯೂಟರ್ನಲ್ಲಿ ಇನ್ಪುಟ್ ಮಾಡಲು ಬಳಸಲಾಗುತ್ತದೆ. Used to input letters, numbers and symbols ಆಯ್ಕೆ ಮಾಡಿ ಮೇಲಿನ ಖಾಲಿ ಬಾಕ್ಸ್ನಲ್ಲಿ ಇಡುವುದು. ಎರಡನೆಯದು ಪ್ರಿಂಟರ್. ಇದನ್ನು ಕಂಪ್ಯೂಟರ್ನಲ್ಲಿ ತಯಾರಿಸಿದ ದಾಖಲೆಗಳನ್ನು ಪೇಪರ್ನಲ್ಲಿ ಮುದ್ರಿಸಲು ಬಳಸಲಾಗುತ್ತದೆ. ಮುದ್ರಿಸಿದ ಪೇಪರ್ಗಳನ್ನು ಹಾರ್ಡ್ ಕಾಪೀಸ್ ಎನ್ನುವರು. ಈಗ ಯೂಸ್ಡ್ ಟು ಜನರೇಟ್ ಅ ಹಾರ್ಡ್ ಕಾಪಿ ಆಫ್ ಅ ಡೇಟಾ ಆಯ್ಕೆ ಮಾಡಿ ಕೆಳಗಿನ ಖಾಲಿ ಬಾಕ್ಸ್ನಲ್ಲಿ ಇಡುವುದು ಮತ್ತು ಉತ್ತರಗಳನ್ನು ಸಲ್ಲಿಸುವುದು. Very good. You are right. ಇದು ಸರಿಯಾದ ಉತ್ತರ. ಈಗ ಮುಂದಿನ ಪ್ರಶ್ನೆ ಓದುವುದು. Choose the correct option. What part of the computer is used to play sound? Speakers? Web camera? ಚೂಸ್ ದ ಕರೆಕ್ಟ್ ಆಪ್ಷನ್ ಅಂದರೆ ಸರಿಯಾದ ಆಯ್ಕೆಯನ್ನು ಗುರುತಿಸುವುದು. ವಾಟ್ ಪಾರ್ಟ್ ಆಫ್ ದ ಕಂಪ್ಯೂಟರ್ ಈಸ್ ಯೂಸ್ಡ್ ಟು ಪ್ಲೇ ಸೌಂಡ್? ಈ ಪ್ರಶ್ನೆಯ ಅರ್ಥ ಕಂಪ್ಯೂಟರ್ನ ಯಾವ ಸಾಧನವನ್ನು ಧ್ವನಿಯನ್ನು ನುಡಿಸಲು ಬಳಸಲಾಗುತ್ತದೆ? ಆಯ್ಕೆಗಳು ಸ್ಪೀಕರ್ಸ್, ವೆಬ್ ಕ್ಯಾಮೆರಾ. ಸರಿಯಾದ ಉತ್ತರ ಸ್ಪೀಕರ್ಸ್. ಇದನ್ನು ಧ್ವನಿಗಳನ್ನು ನುಡಿಸಲು ಬಳಸಲಾಗುತ್ತದೆ. ವೆಬ್ ಕ್ಯಾಮೆರಾಗಳನ್ನು ಚಿತ್ರಗಳನ್ನು ರೆಕಾರ್ಡ್ ಮಾಡಲು ಬಳಸಲಾಗುತ್ತದೆ. ಸ್ಪೀಕರ್ಸ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Very good. You are right. ಸರಿಯಾದ ಉತ್ತರ. ಮುಂದಿನ ಪುಟ ಓದುವುದು. Here is a task for you. Use the keyboard to type a paragraph and record how many words you can type correctly per minute. ಟಾಸ್ಕ್ ಫಾರ್ ಯು. ಈಗ ಒಂದು ಚಟುವಟಿಕೆ. ಯೂಸ್ ದ ಕೀಬೋರ್ಡ್ ಟು ಟೈಪ್ ಅ ಪ್ಯಾರಾಗ್ರಾಫ್ ಆ್ಯಂಡ್ ರೆಕಾರ್ಡ್ ಹೌ ಮೆನಿ ವರ್ಡ್ಸ್ ಯು ಕ್ಯಾನ್ ಟೈಪ್ ಕರೆಕ್ಟ್ಲಿ ಪರ್ ಮಿನಿಟ್. ಅಂದರೆ ಕೀಬೋರ್ಡ್ ಬಳಸಿ ಒಂದು ಪ್ಯಾರಾಗ್ರಾಫ್ ಟೈಪ್ ಮಾಡಿರಿ ಮತ್ತು ನೀವು ಪ್ರತಿ ನಿಮಿಷಕ್ಕೆ ಎಷ್ಟು ಪದಗಳನ್ನು ಸರಿಯಾಗಿ ಟೈಪ್ ಮಾಡಬಹುದು ಎಂಬುದನ್ನು ರೆಕಾರ್ಡ್ ಮಾಡಿ. Share your typing speed with your peers on the Quest app community page. Share your typing speed with your peers on the Quest app community page. ಅಂದರೆ ನಿಮ್ಮ ಟೈಪಿಂಗ್ ವೇಗವನ್ನು ನಿಮ್ಮ ಸ್ನೇಹಿತರೊಂದಿಗೆ ಕ್ವೆಸ್ಟ್ ಆ್ಯಪ್
ಸೋಷಿಯಲ್ ಪೇಜ್ನಲ್ಲಿ ಹಂಚಿಕೊಳ್ಳಿರಿ. ಈಗ ಮುಂದಿನ ಪುಟ ಓದುವುದು. Now that we have completed both part 1 and part 2 of the lesson, share what you have learned from the lesson. Choose the options from the menu. ಇಲ್ಲಿಯವರೆಗೆ ಈ ಪಾಠದ ಭಾಗ 1 ಮತ್ತು ಭಾಗ 2 ಮುಗಿಯಲಿವೆ. ಈ ಪಾಠದಿಂದ ನೀವು ಕಲಿತಿದ್ದನ್ನು ಹಂಚಿಕೊಳ್ಳುವುದು. ಚೂಸ್ ದ ಆಪ್ಷನ್ಸ್ ಫ್ರಮ್ ದ ಮೆನು. ಈ ಕೆಳಗೆ ಕೊಟ್ಟಿರುವ ಆಯ್ಕೆಗಳನ್ನು ಗುರುತಿಸುವುದು. ವಾಟ್ ಐ ಲರ್ನ್ಡ್ ಫ್ರಮ್ ದ ಲೆಸನ್. ಈ ಪಾಠದಿಂದ ನಾವು ಕಲಿತಿರುವುದು. ಮೊದಲನೆಯದು, ವಾಟ್ ಆರ್ ದ ಡಿಫರೆಂಟ್ ಪಾರ್ಟ್ಸ್ ಆಫ್ ಅ ಕಂಪ್ಯೂಟರ್. ಕಂಪ್ಯೂಟರ್ನ ವಿವಿಧ ಭಾಗಗಳು ಯಾವುವು. ಎರಡನೆಯದು, ವಾಟ್ ಆರ್ ಇನ್ಪುಟ್ ಡಿವೈಸಸ್, ಅಂದರೆ ಇನ್ಪುಟ್ ಸಾಧನಗಳು ಯಾವುವು. ಮೂರನೆಯದು, ವಾಟ್ ಆರ್ ಔಟ್ಪುಟ್ ಡಿವೈಸಸ್, ಅಂದರೆ ಔಟ್ಪುಟ್ ಸಾಧನಗಳು ಯಾವುವು. ನಾಲ್ಕನೆಯದು, ವಾಟ್ ಈಸ್ ಅ CPU. CPU ಅಂದರೆ ಏನು. ಈ ಪಾಠದಿಂದ ನಾವು ಈ ಎಲ್ಲ 4 ವಿಷಯಗಳನ್ನು ಕಲಿತಿದ್ದೇವೆ. ಆಯ್ಕೆಗಳನ್ನು ಗುರುತಿಸಿ ಸಬ್ಮಿಟ್ ಅಂದರೆ ಸಲ್ಲಿಸುವುದು. Thank you for sharing what you learned from the lesson. ಈ ಪಾಠದಿಂದ ನೀವು ಕಲಿತಿರುವುದನ್ನು ಹಂಚಿಕೊಂಡದ್ದಕ್ಕಾಗಿ ಧನ್ಯವಾದಗಳು. ಈಗ ಮುಂದಿನ ಪುಟ ಓದುವುದು. Here is a recap of what you learned in the lesson. All computers have 3 types of parts: input unit, central processing unit CPU, and output unit. The input devices include keyboard, scanner, web camera, touchpad, microphone, mouse, etc. The output devices include monitor, printer, speaker, headphones, etc. Recap basics of computers. Basics of computers ಈ ಪಾಠದ ಸಾರಾಂಶ. All computers have 3 types of parts. ಎಲ್ಲ ಕಂಪ್ಯೂಟರ್ಗಳು 3 ರೀತಿಯ ಭಾಗಗಳನ್ನು ಹೊಂದಿವೆ. ಇನ್ಪುಟ್ ಯೂನಿಟ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ CPU ಮತ್ತು ಔಟ್ಪುಟ್ ಯೂನಿಟ್. The input devices include keyboard, scanner, web camera, touchpad, microphone, mouse, etc. ಇನ್ಪುಟ್ ಸಾಧನಗಳು ಕೀಬೋರ್ಡ್, ಸ್ಕ್ಯಾನರ್, ವೆಬ್ ಕ್ಯಾಮೆರಾ, ಟಚ್ ಪ್ಯಾಡ್, ಮೈಕ್ರೋಫೋನ್, ಮೌಸ್ ಇತ್ಯಾದಿಗಳು. ಔಟ್ಪುಟ್ ಡಿವೈಸಸ್ ಇನ್ಕ್ಲೂಡ್ ಮಾನಿಟರ್, ಪ್ರಿಂಟರ್, ಸ್ಪೀಕರ್, ಹೆಡ್ಫೋನ್ಸ್ ಎಟ್ಸೆಟ್ರಾ. ಔಟ್ಪುಟ್ ಸಾಧನಗಳು ಮಾನಿಟರ್, ಪ್ರಿಂಟರ್, ಸ್ಪೀಕರ್, ಹೆಡ್ಫೋನ್ಸ್ ಇತ್ಯಾದಿ.